7ನೇ ತರಗತಿ ಅಧ್ಯಾಯ 3 ದತ್ತಾಂಶಗಳ ನಿರ್ವಹಣೆ ಇದರ 4ನೇ ಭಾಗವನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ಮಕ್ಕಳೇ, ಈ ಪಾಠವನ್ನು ಪ್ರಾರಂಭ ಮಾಡೋ ಮೊದಲು ನೀವು ಒಂದು ನೋಟ್ಬುಕ್ ಹಾಗೂ ಪೆನ್ನೊಂದಿಗೆ ಸಿದ್ಧವಾಗಿರಿ. ಮಕ್ಕಳೇ, ಹಿಂದಿನ ವಿಡಿಯೋದಲ್ಲಿ ಪ್ರಾತಿನಿಧಿಕ ಬೆಲೆಗಳಾದಂತಹ ಸರಾಸರಿ, ಮಧ್ಯಾಂಕ ಮತ್ತು ರೂಢಿ ಬೆಲೆ ಇವುಗಳನ್ನು ಹೇಗೆ ಕಂಡುಹಿಡಿಯಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ದೀರಿ ಅಲ್ವಾ? ಇಂದಿನ ವಿಡಿಯೋದಲ್ಲಿ ದತ್ತಾಂಶಗಳನ್ನು ಯಾವ ರೀತಿ ಚಿತ್ರದ ಮುಖಾಂತರ ಚಿತ್ರಿಸಬಹುದು ಅನ್ನೋದನ್ನು ಕಲ್ತ್ಕೊಳ್ಳೋಣ. ಇದನ್ನು 6ನೇತೆಯಲ್ಲಿ ನೀವು ಈಗಾಗಲೇ ಕಲ್ತಿದ್ದೀರಿ. ಇಂದಿನ ವಿಡಿಯೋದಲ್ಲಿ ಇದನ್ನು ಇನ್ನೂ ಹೆಚ್ಚಿಗೆ ಕಲಿಯೋಕ್ಕೆ ಪ್ರಯತ್ನ ಮಾಡೋಣ. ಈ ದತ್ತಾಂಶಗಳನ್ನು ಚಿತ್ರದ ಮೂಲಕ ಚಿತ್ರಿಸಕ್ಕೆ ಆಲೇಖಗಳು ಅಂತ ಕರೀತಾರೆ. ಆಲೇಖಗಳು ದತ್ತಾಂಶಗಳನ್ನು ದ್ರಾಶಿಕವಾಗಿ ಪ್ರತಿನಿಧಿಸುವುದೇ ಆಲೇಖ ಆಗಿದೆ. ದ್ರಾಶಿಕ ಅಂದ್ರೆ ಅರ್ಥ ಏನು? ದೃಶ್ಯದ ರೂಪದಲ್ಲಿ, ಚಿತ್ರದ ರೂಪದಲ್ಲಿ ಹೇಳುವಂಥದ್ದು. ಈ ಆಲೇಖಗಳಲ್ಲಿ ಸ್ತಂಭಾಲೇಖ, ರೇಖಾಲೇಖ, ಚಿತ್ರಲೇಖ, ವೃತ್ತಖಂಡಾಲೇಖ ಅಥವಾ ಪೈನಕ್ಷೆ ಇತ್ಯಾದಿ ವಿಧಗಳಿದ್ದಾವೆ. ಇವೆಲ್ಲವನ್ನು ಈ ವರ್ಷ ನೀವು ಕಲಿಯೋದಲ್ಲ, ಇದು ಮುಂದಿನ ತರಗತಿಯಲ್ಲಿ ಹೆಚ್ಚಿನದಾಗಿ ಕಲಿತೀರಿ. ಕೇವಲ ಸ್ತಂಭಾಲೇಖಗಳ ಬಗ್ಗೆ ಮಾತ್ರ ಈ ತರಗತಿಯಲ್ಲಿ ಕಲಿಬೇಕಾಗಿದೆ. ಈ ಸ್ತಂಭಾಲೇಖದಲ್ಲಿ ಮುಖ್ಯವಾಗಿ 2 ವಿಧಾನ ಮಾಡ್ತಾರೆ. ಒಂದು ನೇರ ಕಂಬ ನಕ್ಷೆ ಅಥವಾ ಅಡ್ಡಕಂಬ ನಕ್ಷೆ ಮತ್ತು ಹಿಸ್ಟೋಗ್ರಾಮ್ ಅನ್ನೋದು. ನೀವು 7ನೇತೆಯಲ್ಲಿ ನೇರ ಕಂಬ ನಕ್ಷೆ ಅಥವಾ ಅಡ್ಡಕಂಬ ನಕ್ಷೆಯನ್ನು ಕಲಿಬೇಕಾಗತ್ತೆ. ಇದು ಚಿತ್ರದಲ್ಲಿ ನಿಮಗೆ ಕಾಣ್ತಾ ಇದೆ. ನೇರವಾಗಿ ನಿಂತಿದ್ರೆ ಅದು ನೇರ ಕಂಬ ನಕ್ಷೆ, ಅಡ್ಡ ಇದ್ದರೆ ಅಡ್ಡಕಂಬ ನಕ್ಷೆ. ಇನ್ನು ಹಿಸ್ಟೋಗ್ರಾಮ್ ಹೇಳುವಂಥದ್ದು ಕೆಳಗಡೆಗೆ ಕಾಣ್ತಾ ಇದೆ. ಹಾಗಿದ್ರೆ ಈ ನೇರ ಕಂಬ ನಕ್ಷೆ ಅಥವಾ ಅಡ್ಡಕಂಬ ನಕ್ಷೆಯನ್ನು ಹೇಗೆ ರಚನೆ ಮಾಡಬಹುದು ಹೇಳೋದನ್ನು ನೋಡೋಣ. ಒಂದು ಉದಾಹರಣೆ ಮುಖಾಂತರ ಇದನ್ನು ಮೊದಲಿಗೆ ಹಂತಗಳನ್ನು ತಿಳ್ಕೊಳ್ಬೇಕಾಗತ್ತೆ. 1ನೇ ಹಂತ, ಗ್ರಾಫ್ ಹಾಳೆಯನ್ನು ತೆಗೆದುಕೊಂಡು ಅದರಲ್ಲಿ 2 ರೇಖೆಗಳನ್ನು ಪರಸ್ಪರ ಲಂಬವಾಗಿರುವಂತೆ ಎಳಿಬೇಕು. ಈ ರೀತಿಯಲ್ಲಿ ಇದೀಗಾಗಲೇ ನೀವು ಮಾಡಿದ್ದೀರಿ. 6ನೇತೆಯಲ್ಲಿ ಇದನ್ನು ಕಲ್ತ್ಕೊಂಡಿದ್ದೀರಿ. ಅಡ್ಡ ಇರುವಂತಹ ರೇಖೆಯನ್ನು ಸಮತಲ ರೇಖೆ ಎಕ್ಸ್ ಅಕ್ಷ ಅಂತ ಕರೆದರೆ, ನೇರವಾಗಿರುವಂತಹ ಅಥವಾ ಲಂಬವಾಗಿರುವ ರೇಖೆಯನ್ನು ಲಂಬರೇಖೆ ವಾಯ್ ಅಕ್ಷ ಅಂತ ಗುರುತ ಮಾಡ್ತೀವಿ. ಅದರ ಮೇಲೆ ಗ್ರಾಫ್ ಹಾಳೆಯಲ್ಲಿ ಸಮದೂರದಲ್ಲಿ ಸಮ ಬಿಂದುಗಳನ್ನು ಗುರುತ ಮಾಡಬೇಕಾಗತ್ತೆ. ತದನಂತರದಲ್ಲಿ ಅಂದರೆ 2ನೇ ಹಂತ, ಸೂಕ್ತವಾದಂತಹ ಪ್ರಮಾಣವನ್ನು ದತ್ತಾಂಶಗಳನ್ನು ನೋಡಿ ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಇದು ಬಹಳ ಮುಖ್ಯವಾದದ್ದು. ಹಾಗೆಯೇ ನೇರ ಕಂಬ ನಕ್ಷೆಯಲ್ಲಿ ಅಂದರೆ ಎಕ್ಸ್ ಅಕ್ಷದಲ್ಲಿ ವಿಭಾಗಗಳನ್ನು ಹಾಗೂ ವಾಯ್ ಅಕ್ಷದಲ್ಲಿ ಮೌಲ್ಯಗಳನ್ನು ಗುರುತಿಸಬೇಕಾಗತ್ತೆ. ಇದು ನೇರ ಕಂಬದ್ದು. ಇನ್ನು ಅಡ್ಡಕಂಬ ನಕ್ಷೆ ಬಿಡಿಸೋದಾದರೆ ಈ ಅಕ್ಷದಲ್ಲಿ ಬರುವಂಥದ್ದನ್ನು ಅದಲು ಬದಲು ಮಾಡಬೇಕು. ನೇರ ಕಂಬ ನಕ್ಷೆಯಲ್ಲಿ ನಾವು ಮೌಲ್ಯಗಳನ್ನು ಅಥವಾ ವೀಕ್ಷಣೆಗಳನ್ನು ವಾಯ್ ಅಕ್ಷದಲ್ಲಿ ತಗೊಂಡ್ರೆ ವಿಭಾಗಗಳನ್ನು ಎಕ್ಸ್ ಅಕ್ಷದಲ್ಲಿ ತಗೊಳ್ತೀವಿ ಅಲ್ವಾ? ಅದೇ ಅಡ್ಡಕಂಬ ನಕ್ಷೆ ಮಾಡಬೇಕು ಅಂತಂದರೆ ವಿಭಾಗಗಳನ್ನು ವಾಯ್ ಅಕ್ಷದಲ್ಲೂ ಮೌಲ್ಯಗಳನ್ನು ಎಕ್ಸ್ ಅಕ್ಷದಲ್ಲೂ ತಗೊಳ್ತೀವಿ. ಇಷ್ಟೇ. ಇನ್ನು 4ನೇ ಹಂತವನ್ನು ನೋಡಬೇಕಾದ್ರೆ ಪ್ರತಿ ವಿಭಾಗದಲ್ಲಿನ ಮೌಲ್ಯಕ್ಕನುಗುಣವಾಗಿ ಅಥವಾ ವೀಕ್ಷಣೆಗನುಗುಣವಾಗಿ ಕಂಬವನ್ನು ರಚನೆ ಮಾಡಬೇಕಾಗತ್ತೆ. ಇದನ್ನ ಈಗಾಗಲೇ ಕಲ್ತಿದ್ದರಿಂದ ಸ್ವಲ್ಪ ಹೇಳಿದರೆ ಸಾಕಾಗತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ, ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯೊಂದರ ವಿವಿಧ ತರಗತಿಗಳ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೆಳಗೆ ಕೊಟ್ಟಿದೆ. ಇವುಗಳನ್ನು ಸೂಚಿಸುವ ಸ್ತಂಭಾಲೇಖ ರಚಿಸಿ. ಪ್ರಶ್ನೆ ಹೀಗಿದೆ. ಕೆಳಗಡೆ ಒಂದು ಕೋಷ್ಟಕನೂ ಇದೆ ನೋಡಿ. ಇಲ್ಲಿ ಕೋಷ್ಟಕವನ್ನು ನೋಡಿದಾಗ ಗೊತ್ತಾಗುತ್ತೆ. ತರಗತಿ ಹೇಳುವಂಥದ್ದನ್ನು ವಿಭಾಗಗಳು ಅಂತ ನಾವು ಗುರುತ ಮಾಡಿದರೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮೌಲ್ಯಗಳು ಅಥವಾ ವೀಕ್ಷಣೆ ಅಂತ ಹೇಳ್ತೀವಿ. ಸ್ತಂಭಾಲೇಖವನ್ನು ರಚನೆ ಮಾಡೋದು ಅಂದರೆ ಅರ್ಥ ಸಮನಾದ ಅಗಲದ ಸ್ತಂಭವನ್ನು ರಚಿಸೋದು.
ಜೊತೆಗೆ ಸೂಕ್ತ ಪ್ರಮಾಣದ ಎತ್ತರದ ಕಂಬವನ್ನು ರಚನೆ ಮಾಡುವಂಥದ್ದು. ಈ ಎತ್ತರ ಹೇಳುವಂಥದ್ದು ಮೌಲ್ಯದ ಸಂಖ್ಯೆಯನ್ನು ಅವಲಂಬನೆ ಆಗಿರುತ್ತೆ. ಇಲ್ಲಿರುವಂತಹ ಮೌಲ್ಯವನ್ನು ಸ್ತಂಭಾಲೇಖದಲ್ಲಿ ರಚನೆ ಮಾಡಬೇಕು ಅಂದರೆ ಆ ಸ್ತಂಭಾಲೇಖವು ಅದರ ಒಂದು ಮೌಲ್ಯ ಅಥವಾ ಒಂದು ವೀಕ್ಷಣೆ ಅನ್ನೋದು ಒಂದು ಏಕಮಾನ ಉದ್ದವನ್ನು ಪ್ರತಿನಿಧಿಸ್ತವೆ. ಒಂದು ಏಕಮಾನ ಉದ್ದ ಅನ್ನೋದು ನಿಮ್ಮ ಗ್ರಾಫ್ ಹಾಳೆಯಲ್ಲಿ 1 ಸೆಂಟಿಮೀಟರ್ ಎಂದು ತೆಗೆದುಕೊಂಡರೆ ಇಲ್ಲಿ ಗರಿಷ್ಠ ಎಷ್ಟಿದೆ? 90. ಇದನ್ನು ಪ್ರತಿನಿಧಿಸಲಿಕ್ಕೆ 90 ಸೆಂಟಿಮೀಟರ್ ಎತ್ತರದ ಕಂಬವನ್ನು ರಚಿಸಬೇಕಾಗತ್ತೆ. ಇದು ಆ ಗ್ರಾಫ್ ಹಾಳೆಯಲ್ಲಿ ಸಾಧ್ಯ ಆಗತ್ತಾ? ಇಲ್ಲ. ಅದಕ್ಕಾಗಿ ಸ್ಕೇಲನ್ನು ನಾವು ಹೇಗೆ ತಗೊಳ್ಬೇಕು ಅಂದರೆ ಒಂದು ಏಕಮಾನ ಅಥವಾ 1 ಸೆಂಟಿಮೀಟರ್ ಅಂದರೆ 10 ವಿದ್ಯಾರ್ಥಿಗಳು ಮೌಲ್ಯ 10 ಅಂತ ತಗೊಳ್ಬೇಕಾಗತ್ತೆ. ಒಂದು ವೇಳೆ ಇಲ್ಲಿ 900 ಇದ್ದಿದ್ರೆ ಒಂದು ಏಕಮಾನ ಅಂದರೆ 100 ವಿದ್ಯಾರ್ಥಿಗಳು ಅಥವಾ 100 ಮೌಲ್ಯ ಅಂತ ತಗೊಳ್ಬೇಕಿತ್ತು. ಹೀಗೆ ಜಾಸ್ತಿ ಆದರೆ ಒಂದು ಏಕಮಾನ ಹೇಳುವಂಥದ್ದು ಜಾಸ್ತಿ ಆದ ಸಂಖ್ಯೆಯನ್ನೇ ತಗೊಳ್ಬೇಕಾಗತ್ತೆ. ಈ ಲೆಕ್ಕದಲ್ಲಿ ಒಂದು ಏಕಮಾನ ಅನ್ನೋದು 10 ವಿದ್ಯಾರ್ಥಿಗಳಿಗೆ ಸಮ ಅಂತ ತಗೊಂಡ್ರೆ ಗ್ರಾಫ್ನಲ್ಲಿ ಬಹಳ ಸುಲಭವಾಗಿ ಬಿಡಿಸಬಹುದು. ಅದಕ್ಕಾಗಿ ಈ ಪ್ರಮಾಣವನ್ನೇ ತೆಗೆದುಕೊಳ್ಳೋಣ. ಅಂದರೆ ಒಂದು ಏಕಮಾನ ಅಂತ ಅರ್ಥ 1 ಸೆಂಟಿಮೀಟರ್ ಎತ್ತರದ ಕಂಬವನ್ನು ರಚನೆ ಇದ್ದೀರಿ ಅಂದರೆ 10 ವಿದ್ಯಾರ್ಥಿಗಳನ್ನ ಗುರುತ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಹಾಗಿದ್ರೆ ಇದನ್ನು ಗ್ರಾಫ್ ಹಾಳೆಯಲ್ಲಿ ಹೆಂಗೆ ಮಾಡೋಣ ಅಂತ ನೋಡೋಣ. ನೋಡಿ, ಈ ರೀತಿಯಲ್ಲಿ ಗ್ರಾಫ್ ಹಾಳೆ ಬಂದಿದೆ. ಕೆಳಗಡೆಗೆ ಆ ಕೋಷ್ಟಕವೂ ಸಹ ಇಲ್ಲಿದೆ. 4ನೇ ತರಗತಿಯಲ್ಲಿ 90 ವಿದ್ಯಾರ್ಥಿಗಳಿದ್ದಾರೆ ಅಂದಾಗ 90 ಎಲ್ಲಿ ಬರುತ್ತೆ? ಎಸ್, ಅಲ್ಲಿ ಬರುತ್ತೆ. ಆ 4ನೇ ತರಗತಿ ಇದ್ದ ಭಾಗದಲ್ಲಿ ಅಷ್ಟು ಎತ್ತರದ 90 ಏಕಮಾನ ನಾವು ಸೂಚನೆ ಮಾಡ್ತೀವಲ್ಲ, ಅಷ್ಟು ಎತ್ತರದ ಕಂಬವನ್ನು ನಿಲ್ಲಿಸಬೇಕಾಗತ್ತೆ ಈ ರೀತಿ. ಅದೇ 5ನೇ ತರಗತಿಯಲ್ಲಿ 50 ಅಂದರೆ ಇಷ್ಟು ಎತ್ತರದ ಕಂಬವನ್ನು ನಿಲ್ಲಿಸಬೇಕು. ಹಾಗೆ 6ನೇ ತರಗತಿಯಲ್ಲಿ 70 ವಿದ್ಯಾರ್ಥಿಗಳಿದ್ದಾರೆ. ಅಲ್ಲಿಗೆ ಈ ರೀತಿಯಲ್ಲಿ ಒಂದು ಕಂಬವನ್ನು ನಿಲ್ಲಿಸಬೇಕು. ಹಾಗೆ 7ನೇ ತರಗತಿಯಲ್ಲಿ 40 ವಿದ್ಯಾರ್ಥಿಗಳು. ಹಾಗೆ 8ನೇ ತರಗತಿಯಲ್ಲಿ 25 ವಿದ್ಯಾರ್ಥಿಗಳು. ಇಲ್ಲಿ 25 ನಮಗೆ ಕಾಣ್ತಾ ಇಲ್ಲ, 20 ಬಿಟ್ಟರೆ 30. ಸೊ ಅದರ ನಡುವೆ ತೆಗೆದುಕೊಳ್ಬೇಕಾಗತ್ತೆ. ಹೀಗೆ ಅಂದರೆ 30ಕ್ಕಿಂತ ಕಡಿಮೆ, 20ಕ್ಕಿಂತ ಹೆಚ್ಚು, ಹೀಗೆ ಬರುತ್ತೆ. ಈ ರೀತಿಯಲ್ಲಿ ಕಂಬ ನಕ್ಷೆ ಅಥವಾ ಸ್ತಂಭಾಲೇಖವನ್ನು ರಚನೆ ಮಾಡಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಸರಿ, ಇನ್ನೂ ಒಂದು ಲೆಕ್ಕವನ್ನು ನೋಡೋಣ. ಯಾವುದಿದೆ ಲೆಕ್ಕ? ಒಂದು ತಿಂಗಳ ವಿವಿಧ ಬಾಬ್ತುಗಳಿಗೆ ಸಂಬಂಧಿಸಿದಂತೆ ಸತೀಶನ ಕುಟುಂಬದ ಖರ್ಚುಗಳನ್ನು ಕೆಳಗಿನ ಕೋಷ್ಟಕವು ತೋರಿಸುತ್ತದೆ. ಇದನ್ನು ಸೂಚಿಸುವ ಸ್ತಂಭ ನಕ್ಷೆ ರಚಿಸಿ. ನೆನಪಿರಲಿ, ಇಲ್ಲಿ ಅಡ್ಡ ಕಂಬ ನಕ್ಷೆಯನ್ನು ರಚಿಸಬಹುದು ಅಥವಾ ನೇರ ಕಂಬ ನಕ್ಷೆಯನ್ನಾದರೂ ರಚನೆ ಮಾಡಬಹುದು. ಈ ಲೆಕ್ಕವನ್ನು ನಾನು ಅಡ್ಡ ಕಂಬ ನಕ್ಷೆಯನ್ನು ರಚನೆ ಮಾಡೋದನ್ನು ತೋರಿಸ್ತೇನೆ. ಈ ಕೋಷ್ಟಕದಲ್ಲಿ ಬಾಬ್ತುಗಳನ್ನು ವಿಭಾಗಗಳು ಅಂತ ತಗೊಳ್ತೇವೆ. ಹಾಗೆ ಖರ್ಚುಗಳನ್ನು ಮೌಲ್ಯಗಳು ಅಥವಾ ವೀಕ್ಷಣೆಗಳು ಅಂತ ಹೇಳ್ತೀವಿ. ಇದನ್ನು ಆವೃತ್ತಿ ಅಂತಲೂ ಹೇಳ್ತಾರೆ. ಇದು ಮುಂದಿನ ತರಗತಿಯಲ್ಲಿ ಮತ್ತು ಹೆಚ್ಚಿನ ಭಾಗ ಕಲಿತೀರಿ ನೀವು. ಸರಿ, ವಿಭಾಗಗಳು ಒಟ್ಟು 5 ಇದ್ದಾವೆ. ಮನೆ ಬಾಡಿಗೆ, ಆಹಾರ, ವಿದ್ಯಾಭ್ಯಾಸ, ವಿದ್ಯುತ್, ಇತರೆ. ಹಾಗೆ ಖರ್ಚುಗಳು 3500, 4000, 800, 1200, 2000. ಇಲ್ಲಿ ಗರಿಷ್ಠ ಮೌಲ್ಯ 4000, ಕನಿಷ್ಠ ಮೌಲ್ಯ 800. ಹಾಗಿದ್ದರೆ ಇಲ್ಲಿರುವ ಸ್ಕೇಲ್ ಯಾವ ಥರ ತಗೊಳ್ಬೇಕಾಗತ್ತೆ? ಯಾವ ರೀತಿಯಲ್ಲಿ ಆಯ್ಕೆ ಮಾಡಬೇಕಾಗತ್ತೆ? ಒಂದು ಏಕಮಾನ ಅನ್ನೋದನ್ನು ಹಿಂದಿನ ಲೆಕ್ಕದಂತೆ 10 ಅಂದರೆ 10 ರೂಪಾಯಿಗಳು, 10 ಮೌಲ್ಯಗಳು ಅಂತ ತಗೊಂಡ್ರೆ ಇಲ್ಲಿ ಸಂಖ್ಯೆಗಳು ದೊಡ್ಡಿರೋದ್ರಿಂದ ಬಿಡಿಸೋದು ಕಷ್ಟ ಆಗುತ್ತೆ. ಅಂದಮೇಲೆ 100 ಅಂತ ತಗೊಳಿದ್ರೆ ಆವಾಗಲೂ
4000ವನ್ನು ಗುರುತ ಮಾಡಬೇಕು ಅಂದರೆ 40 ಸೆಂಟಿಮೀಟರ್ ಎತ್ತರದ್ದು ಕಂಬವನ್ನು ರಚನೆ ಮಾಡಬೇಕಾಗತ್ತೆ. ಇದು ಕಷ್ಟ ಸಾಧ್ಯ. ಇನ್ನು ಒಂದು ಏಕಮಾನ ಅಂದರೆ 1000 ಅಂತ ತಗೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ವಿದ್ಯಾಭ್ಯಾಸಗಳಂತೂ 1000ಕ್ಕಿಂತ ಕಡಿಮೆ ಇರೋದ್ರಿಂದ ಚಿಕ್ಕದಾಗಿ ಬಂದ್ಬಿಡುತ್ತೆ. ಇದು ಅಷ್ಟು ಚೆನ್ನಾಗಿ ಬರಲ್ಲ. ಅದಕ್ಕಾಗಿ ಏನು ಮಾಡೋಣ, ಒಂದು ಏಕಮಾನ ಅಂದರೆ ನಿಮ್ಮ ಗ್ರಾಫ್ನಲ್ಲಿ 1 ಸೆಂಟಿಮೀಟರ್ 500 ತಗೊಂಡ್ರೆ ಇದನ್ನು ಭಾಳ ಚೆನ್ನಾಗಿ ಬಿಡಿಸಬಹುದು. ಹಾಗಿದ್ರೆ ಹೇಗೆ ಮಾಡೋಣ ನೋಡೋಣ. ಗ್ರಾಫ್ ಹಾಳೆ ಈ ರೀತಿ ಇದೆ. ಈಗ y ಅಕ್ಷದ ಮೇಲೆ ಬಾಪ್ತುಗಳನ್ನು ತೆಗೆದುಕೊಂಡಿದ್ದೇನೆ, x ಅಕ್ಷದ ಮೇಲೆ ಖರ್ಚುಗಳನ್ನು ತೆಗೆದುಕೊಂಡಿದ್ದೇನೆ. ಅಲ್ಲಿಂದ ವಿರುದ್ಧವಾಗಿದೆ, ಅದಲು ಬದಲಾಗಿದೆ. ಯಾಕೆಂದರೆ ಅಡ್ಡ ಕಂಬನಕ್ಷೆಯನ್ನು ಬಿಡಿಸ್ತಾ ಇರೋದ್ರಿಂದ. ಸರಿ, ಮನೆ ಬಾಡಿಗೆ ಎಷ್ಟಿದೆ? 3500. ಅಂದರೆ ನೋಡಿ, ಬಾಣದ ಗುರುತಿಂದ ಗೊತ್ತಾಗ್ತಾ ಇದೆ ಎಲ್ಲಿ ಅಂತ. ಅಷ್ಟು ಎತ್ತರದ ಕಂಬವನ್ನು ಬಿಡಿಸಬೇಕಾಗತ್ತೆ. ಹಾಗೇನೆ ಆಹಾರ 4000 ಇದೆ. ಎಲ್ಲಿ ಬಂತದು? ಎಸ್. ಹಾಗೇನೆ ವಿದ್ಯಾಭ್ಯಾಸ 800 ನಡುಮಧ್ಯೆ ಬರುತ್ತೆ. ಅಂದರೆ 500 ಮತ್ತು 1000 ಮಧ್ಯ ಇರುತ್ತೆ. ಸರಿ. ಹಾಗೇನೆ ವಿದ್ಯುತ್ ಬಿಲ್ 1200. ಎಲ್ಲಿ ಬರುತ್ತೆ ಅದು? 1000ಕ್ಕಿಂತ ಹೆಚ್ಚು, 1500ಕ್ಕಿಂತ ಕಡಿಮೆ. ಈ ರೀತಿ. ಅದೇ ಥರನಾಗಿ ಇತರೆ ಖರ್ಚುಗಳು ಎಷ್ಟು ಬರುತ್ತೆ? 2000. ಹೀಗೆ ಏನು ಮಾಡಬೇಕಾಗತ್ತೆ? ಅಡ್ಡ ಕಂಬ ನಕ್ಷೆಯನ್ನು ನೀವು ಬಿಡಿಸ್ಬೇಕಾಗತ್ತೆ. ಬಿಡಿಸ್ಬೇಕಾದ್ರೆ ಬಹಳ ತಾಳ್ಮೆಯಿಂದ ಬಿಡಿಸ್ಬೇಕು. ಒಂದು ಇಲ್ಲಿ ಸ್ಕೇಲನ್ನು ಬಳಕೆ ಮಾಡಿ ಬಿಡಿಸ್ಬೇಕಾಗತ್ತೆ. ಮಾಡ್ತೀರಿ ಅಲ್ವಾ? ಸರಿ. ಇನ್ನೊಂದು ವಿಶೇಷವಾದಂತಹ ಲೆಕ್ಕವನ್ನು ನೋಡೋಣ. 7ನೇ ತರಗತಿಯ ರಮೇಶ ಮತ್ತು ಸತೀಶ ಪಡೆದ ಅಂಕಗಳು ಈ ಕೆಳಗಿನಂತಿವೆ. ಇದಕ್ಕೆ ಸ್ತಂಭಾಲೇಖವನ್ನು ರಚಿಸಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, 2 ಹುಡುಗರ ಅಂಕಗಳನ್ನು ಹೋಲಿಕೆ ಮಾಡ್ತಾ ಇದ್ದೀವಿ. ವಿಷಯ ಒಂದೇ. ಅಂದರೆ ಇಬ್ಬರದ್ದು ಕನ್ನಡ ವಿಷಯಕ್ಕೂ, ಇಂಗ್ಲಿಷ್ ವಿಷಯಕ್ಕೂ, ಹಿಂದಿ ವಿಷಯಕ್ಕೂ, ಗಣಿತ ವಿಷಯಕ್ಕೂ, ವಿಜ್ಞಾನ, ಅದೇ ಥರ ಸಮಾಜ ವಿಜ್ಞಾನ ಹೋಲಿಕೆ ಮಾಡ್ತಿದ್ದೀವಿ. ಅಂದಮೇಲೆ 2 ಕಂಬನಕ್ಷೆಯನ್ನು ಬಿಡಿಸ್ಬೇಕಾಯ್ತು ಅಲ್ವಾ? ಹೌದು. ಇಲ್ಲೂ ಸಹ ಸ್ಕೇಲನ್ನು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನೋಡಿ, ಗರಿಷ್ಠ 90, ಕನಿಷ್ಠ 70. ಅಂದರೆ ಒಂದು ಏಕಮಾನ ಅನ್ನೋದು 10ರಂತೆ ತಗೊಂಡು ಗ್ರಾಫ್ನಲ್ಲಿ ಬಿಡಿಸೋಕ್ಕೆ ಸಾಧ್ಯ. ಹಾಗೆ ಸತೀಶ್ ಪಡೆದ ಅಂಕನು ಗರಿಷ್ಠ 90, ಕನಿಷ್ಠ 55 ಇದೆ. ಅಂದರೆ ಗ್ರಾಫ್ನಲ್ಲಿ ಬಿಡಿಸುವ ಹಾಗೆ ಹೇಗಿದೆ ಅದು? ಒಂದು ಏಕಮಾನ ಅಂತಂದರೆ 10 ಅಂಕಗಳು ಅಂತ ತಗೊಳ್ಬೋದು. ಸರಿ, ಇದನ್ನು ಸ್ತಂಭಾಲೇಖವನ್ನು ರಚನೆ ಮಾಡಿದರೆ ನೋಡಿ ಹೀಗೆ ಬರುತ್ತೆ. ಇದು ರಮೇಶನು ಪಡೆದ ಅಂಕ. ನೀಲಿ ಬಣ್ಣದಿಂದ ಗುರುತ ಮಾಡಿದ್ದೀನಿ. ಹಾಗೇನೇ ಸತೀಶ ಪಡೆದ ಅಂಕಗಳು ಕೆಂಪು ಬಣ್ಣದಿಂದ ಗುರುತ ಮಾಡಿದ್ದೀನಿ. ಈ ರೀತಿ ಬರುತ್ತೆ. ಈಗ ಇದನ್ನು ಹೋಲಿಕೆ ಮಾಡಿ ಅಂತಂದರೆ ನಾವು ಆಚೆಗೆ ಈಚೆಗೆ ನೋಡ್ತಾ ಹೋಗಬೇಕಾಗತ್ತೆ. ಇದರ ಬದಲಾಗಿ ಈ 2 ಸ್ತಂಭಾಲೇಖವನ್ನು ಮಿಶ್ರಣ ಮಾಡಿದರೆ, ಸಂಯುಕ್ತಗೊಳಿಸಿದರೆ ಎಷ್ಟು ಸುಲಭವಾಗಿ ಹೋಲಿಕೆ ಮಾಡೋಕ್ಕಾಗತ್ತೆ ನೋಡೋಣ. ತೋರಿಸ್ತೇನೆ ನೋಡಿ. ಈ ರೀತಿ ಗ್ರಾಫ್ನಲ್ಲಿ ಹಾಕ್ಕೊಳ್ಳುವಂಥದ್ದು. ಕೋಷ್ಟಕವನ್ನು ಸಹ ಕೆಳಗಡೆ ಕಾಣುವಂಗೆ ಇಟ್ಟಿದ್ದೀನಿ. ಎಕ್ಸ್ ಅಕ್ಷದ ಮೇಲೆ ವಿಷಯಗಳಿದೆ, y ಅಕ್ಷದ ಮೇಲೆ ಅಂಕಗಳಿದೆ. ಅಲ್ಲಿ ಹೇಗಿದೆಯೋ ಹಾಗೆ ನೀಲಿ ಬಣ್ಣದ್ದು ರಮೇಶ ಪಡೆದ ಅಂಕಗಳಾದರೆ, ಕೆಂಪು ಬಣ್ಣದ್ದು ಸತೀಶ ಪಡೆದ ಅಂಕಗಳು. ನೋಡಿ, ಈ ರೀತಿ 2 ಕಂಬಗಳು ಒಂದೇ ವಿಷಯಕ್ಕೆ ಬಂದು ನಿಲ್ಲುತ್ತೆ. ಈಗ ನೋಡಿ, ಯಾರು ಜಾಸ್ತಿ ತಗೊಂಡಿದ್ದಾರೆ ಅಂತ ಸುಲಭವಾಗಿ ಹೇಳ್ಬೋದು. ರಮೇಶ ಜಾಸ್ತಿ ಅಂಕಗಳನ್ನು ಕನ್ನಡದಲ್ಲಿ ತಗೊಂಡಿದ್ದಾನೆ ಹೇಳೋದು ಗೊತ್ತಾಗ್ಬಿಡುತ್ತೆ ಅಲ್ವಾ? ಹಾಗೇನೆ ಇಂಗ್ಲಿಷ್ ಈ ರೀತಿಯಲ್ಲಿ. ಅದೇ ಥರ ಹಿಂದಿಯಲ್ಲಿ ನೋಡಿ, ಈಗ ಸತೀಶ ಹೆಚ್ಚಿನ ಅಂಕವನ್ನು ಪಡ್ಕೊಂಡಿದ್ದಾನೆ ಹೇಳೋದು ಗೊತ್ತಾಗತ್ತೆ. ಅದು 90 ಹೇಳೋದು ಗೊತ್ತಾಗ್ಬಿಡುತ್ತೆ ಅಲ್ವಾ? ಹಾಗೆ ಗಣಿತ, ಜ್ಞಾನ
ಅದೇ ಥರ ಸಮಾಜ ವಿಜ್ಞಾನ. ಹೀಗೆ 2 ಕಂಬಾಲೆ ನಕ್ಷೆಯನ್ನು ಮಿಶ್ರಣ ಮಾಡುವಂಥದ್ದು. ಈ ರೀತಿ ಮಾಡಿದರೆ ಇದಕ್ಕೆ ದ್ವಿಸ್ತಂಭಾಲೇಖ ಅಥವಾ ಸಂಯೋಜಿತ ಸ್ತಂಭಾಲೇಖ ಅಂತ ಕರಿತೀವಿ. 2 ಒಂದೇ ವಿಷಯಕ್ಕೆ ಸಂಬಂಧಿಸಿದಂತಹ ದತ್ತಾಂಶವನ್ನು ಹೋಲಿಕೆ ಮಾಡುವಂಥದ್ದಕ್ಕೆ ದ್ವಿಸ್ತಂಭಾಲೇಖ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಬಿಡಿಸೋಕ್ಕೆ ಪ್ರಯತ್ನ ಮಾಡ್ತಿರಲ್ಲ? ಓಕೆ, ಕೆಲವು ನೆನಪಿಡಬಹುದಾದಂಥ ಅಂಶಗಳನ್ನು ಹೇಳ್ತೇನೆ. ಪ್ರತಿಯೊಂದು ಸ್ತಂಭಾಲೇಖವು ಯಾವುದನ್ನು ಪ್ರತಿನಿಧಿಸುತ್ತದೆಯೋ ಅದನ್ನು ಸ್ಪಷ್ಟವಾಗಿ ವಿವರಣೆ ಮಾಡುವಂಥದ್ದಿರಬೇಕು. ಬಿಡಿಸುವಂಥದ್ದು ಹಾಗಿರಬೇಕು ಅಂತ ಅರ್ಥ. ವಿವರಣೆ, ಸ್ಪಷ್ಟತೆ ಇರಬೇಕು ಅಂತ ಅರ್ಥ. ಸ್ತಂಭಗಳನ್ನು ಸ್ಪಷ್ಟವಾಗಿ ಬಿಡಿಸಬೇಕು, ಅಂದವಾಗಿ ಬಣ್ಣ ಹಾಕಬೇಕು ಅಥವಾ ಛಾಯೆಗೊಳಿಸಿರಬೇಕು. ಅಲ್ಲಿ ಬಣ್ಣನೂ ಹಾಕ್ಬೋದು ಅಥವಾ ಪೆನ್ಸಿಲ್ನಿಂದ ಬಣ್ಣ ತುಂಬೋದು ಅಂತ ಅರ್ಥ, ಛಾಯೆಗೊಳಿಸ್ಬೋದು ಅಂತ ಅರ್ಥ. ಹಾಗೆಯೇ ತೆಗೆದುಕೊಂಡ ಪ್ರಮಾಣವನ್ನು ಸ್ಪಷ್ಟವಾಗಿ ಸೂಚಿಸಬೇಕು. ಸ್ಕೇಲ್ ಹೇಳುವಂಥದ್ದು ಬಹಳ ಮುಖ್ಯ ಆಗತ್ತೆ. ಎಕ್ಸ್ ಮತ್ತು ವಾಯ್ ಅಕ್ಷಗಳನ್ನು ಸರಿಯಾಗಿ ಗುರುತ ಮಾಡಬೇಕು. ಹಾಗೆಯೇ 2 ದತ್ತಾಂಶಗಳ ನಡುವಿನ ಒಂದೇ ಅಂಶಗಳನ್ನು ಹೋಲಿಸಲು ಸಂಯೋಜಿತ ಆಲೇಖವನ್ನು ಬಳಸುತ್ತೇವೆ. 2 ದತ್ತಾಂಶಗಳ ನಡುವಿನ ಒಂದೇ ಅಂಶವನ್ನು ಹೋಲಿಕೆ ಮಾಡಲಿಕ್ಕೆ ಮಾತ್ರ ಸಂಯೋಜಿತ ಅಥವಾ ದ್ವಿಸ್ತಂಭಾಲೇಖವನ್ನು ಬಳಸ್ತೇವೆ ಹೇಳುವಂಥದ್ದು. ಅರ್ಥ ಆಯ್ತಲ್ವಾ? ಸರಿ, ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಪ್ರಶ್ನೆಗಳು. 1ನೇ ಪ್ರಶ್ನೆ ಇರೋದೇ ಒಂದು. ಕೆಳಗಿನ ಕೋಷ್ಟಕವು ಕರ್ನಾಟಕದಲ್ಲಿ ಪುರುಷ ಹಾಗೂ ಮಹಿಳೆಯರ ವಿದ್ಯಾಭ್ಯಾಸ ಮಟ್ಟವನ್ನು ಸೂಚಿಸುತ್ತದೆ. ಇವುಗಳನ್ನು ಸೂಚಿಸುವ ದ್ವಿಸ್ತಂಭಾಲೇಖ ಅಥವಾ ಸಂಯೋಜಿತ ಸ್ತಂಭ ನಕ್ಷೆ ರಚಿಸಿ. ಇಲ್ಲಿ ವಿಷಯ ಇರುವಂಥದ್ದು ಪ್ರಾಥಮಿಕ ಹಂತ, ಪ್ರೌಢ ಹಂತ, ಪದವಿ ಪೂರ್ವ ಹಂತ, ಪದವಿ. ಆದರೆ ವೀಕ್ಷಣೆ ಅಥವಾ ಮೌಲ್ಯಗಳಿರೋದು 10,000ಗಳಲ್ಲಿದೆ. 95 ಅಲ್ಲ, 95 × 10,000. ನೀವು ಏಕಮಾನ ಹೇಳುವಂಥದ್ದು ಅದೇ ಥರನಾಗಿ ತೆಗೆದುಕೊಂಡು ಹೋಗಿ. ಒಂದು ಏಕಮಾನ ಅಂದರೆ 10,000 ತಗೊಂಡು ಹೋದರೆ ಬಿಡಿಸೋಕ್ಕೆ ಸಾಧ್ಯ ಇದೆ. ಬಿಡಿಸ್ತೀರಿ ಅಲ್ವಾ? ಓಕೆ, ಧನ್ಯವಾದಗಳು. ಮತ್ತೊಮ್ಮೆ ಭೇಟಿಯಾಗೋಣ. ಸಶಾಮ ತಂಡ.